ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ಧಾಂತ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ. ವಿಶೇಷವಾಗಿ ಕೋಗಿಲು ಏನೊಂದು ಹಳ್ಳಿದ ಇವತ್ತು ಭಾಳ ಚರ್ಚೆಗೆ ಬರ್ತಾ ಇದೆ. ಕಾರಣ ಅಂದರೆ ಅಲ್ಲಿ ಬುಲ್ಡೋಜರ್ ತನ್ನ ಹಾವಳಿಯನ್ನು ಮಾಡಿದೆ. ಅಲ್ಲಿದ್ದಂಥ ಈ ಸಂತ್ರಸ್ತರು ಹಾವಳಿ ಮಾಡಿ ಅಲ್ಲಿದ್ದಂಥ ಬಡವರು ಮನೆಗಳನ್ನು ಉಳಿಸ ಬುಲ್ಡೋಜರ್ ಸಂಸ್ಕೃತಿ ಒಂದು ನಾಂದಿ ಆಡಿದೆ. ಅದಕ್ಕಾಗಿ ಸರ್ಕಾರ ಅದಕ್ಕಿಂತ ಮುಖ್ಯವಾಗಿ ಇಲ್ಲಿ ಮುತುವರ್ಜಿ ವಹಿಸಿ ಇಲ್ಲಿ ಯಾರ್ಯಾರ ಈ ಹಾವಳಿಯಿಂದ JCB ಹಾವಳಿಯಿಂದ ಮನೆಗಳನ್ನ ಕಳ್ಕೊಂಡಿದ್ದಾರೋ ಅವರಿಗೆಲ್ಲ ಮನೆಗಳನ್ನು ಕೊಡ್ತೀವಿ, ಯಾರು ಅರ್ಹರದಾರ ಅವರಿಗೆ ಅನ್ನೋ ಮಾತನ್ನು ಸಡನ್ನಾಗಿ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು ಹೀಗೆ ಕೊಡ್ತಾರೆ. ಇದಕ್ಕೆ ಕಾರಣ ಏನು? ಇದಕ್ಕೆ ಕಾರಣ ಈಗ ನಿಮ್ಗೆ ಗೊತ್ತಿದ ಇಲ್ಲೇ ಹೆಚ್ಚಿಗೆ ಮುಸಲ್ಮಾನರದಾರ ಅನ್ನುವಂಥದ್ದು ವರದಿಗಳು ಬರ್ತಾ ಇದ್ದಾವೆ. ಅಪ್ಪಕೆರೆ ಕಾಲೋನಿ ಅಂತೇಳಿ, ವಶಿಮ್ ಕಾಲೋನಿ ಅಂತೇಳಿ ಇದ್ದಾವೆ. ಮತ್ತು ಅವರು ಕೇರಳದವರು ಅನ್ನುವಂಥದ್ದು, ಕೇರಳದ ರಾಜಕೀಯ ಮೇಲೆ ಪ್ರಭಾವ ಆಗುವಂಥದ್ದು ಅಂತೇಳಿ ಕೇಳಿ ಬರ್ತಾ ಇದ್ದಾರೆ. ಅಂದ್ರೆ ಮುಸ್ಲಿಮ್ಸ್ ಹೆಚ್ಚಿದ್ದಾರೆ. ಹಾಗಂದ್ರೆ ಹಿಂದೂಗಳು ಇಲ್ಲ ಅಂತಲ್ಲ, ಹಿಂದೂಗಳು ಇದ್ದಾರೆ. ಅವರು ತಮ್ಮ ವಸತಿಯನ್ನು ಮಾಡ್ಕೊಂಡಿದ್ದಾರೆ. ಅವರೆಲ್ಲ ಹೇಳ್ಕೊಳ್ತಾರೆ 20 ವರ್ಷ ಆಯ್ತು, 25 ವರ್ಷ ಆಗ್ತಿದ್ದಿಲ್ಲ. ಅದು ಏನಪ್ಪ ಅಂತಂದ್ರೆ ಈ ಕಾರ್ಪೊರೇಷನ್ ಅಂಡರ್ದಲ್ಲಿ ಬರುವಂಥದ್ದು. ಅಲ್ಲೇ ಈ ಹಿಂದೆ ಕ್ವಾರಿ ಇತ್ತು. ಕ್ವಾರಿ ಅಂದ್ರೆ ಕಲ್ಲುಗಳನ್ನು ತೆಗೆದು ಸಾಗಿಸೋದು, ಮನೆ ಕಟ್ಟೋದಕ್ಕೂ ಅದಕ್ಕೆ ಉಪಯೋಗ ಮಾಡುವಂಥವು ದೊಡ್ಡ ತಗ್ಗು ಬಿದ್ದಿತ್ತು. ಅದರಲ್ಲಿ ಮಣ್ಣದು ಹಾಕಿಸಿ ಅದನ್ನು ಏನಪ್ಪ ಅಂದ್ರೆ ಇರೋದಕ್ಕೆ ಯೋಗ್ಯ ಮಾಡುವಂಗೆ ಮಾಡಿ ಅಕ್ರಮವಾಗಿ ಬಂದು ಸೇರ್ಕೊಂಡಿದ್ದಾರೆ. ಅದಕ್ಕೆ ಅವ್ರನ್ನ ಬಿಡಿಸ್ತಾ ಇದ್ದೀವಿ. ಅದು ಬಿಡಿಸಿ ಏನು ಮಾಡ್ತೀರಿ, ಬೇರೆಗಳವರು ಚಲೋ ಸುಸಜ್ಜಿತ ಮನೆಗಳನ್ನು ಕೊಡ್ತೀವಿ ನಾವು ಅಂತೇಳಿ ಹೇಳ್ಕೊಳ್ತಾ ಇದ್ದಾರೆ. ಜನವರಿ 2 ಅವ್ರು ಕೊಡ್ತೀವಿ ಅಂತ